ನಮಸ್ಕಾರ ಪ್ರಿಯ ವೀಕ್ಷಕರೇ, ಕರ್ನಾಟಕ ರಾಜಕೀಯದಲ್ಲಿ ಪ್ರತಿನಿತ್ಯ ಡಿಫರೆಂಟ್ ಆದಂತಹ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ದೆಹಲಿಯಲ್ಲಿ ಬೀಳ್ಬಿಟ್ಟಿರುವ DKಶಿ ಅವರು ಪ್ರಿಯಾಂಕಾ ಗಾಂಧಿ ಅವರ ಭೇಟಿಯ ನಂತರ ಫುಲ್ ಖುಷಿಯಾಗಿದ್ದಾರೆ. ಇತ್ತ ಕಡೆ ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಿದರೆ ಅವರಂತೂ ಇವತ್ತು ಸಿಟ್ಟಿಂದ ಗರಂ ಆಗೋದು. ಇದರ ನಡುವೆ ಈವರೆಗೆ ಶಾಂತಿ ಮಂತ್ರ ಪಠಣ ಮಾಡ್ತಿದ್ದಂತಹ DKಶಿ ಸಹೋದರ DK ಸುರೇಶ್ ಅಕ್ಷರಶಃ ಇವತ್ತು ಯತೀಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅಂದರೆ ಇಲ್ಲಿಂದ ಬಹಿರಂಗ ಸಮರವನ್ನ ಘೋಷಣೆ ಮಾಡಿದ್ರು. ಮುಖ್ಯಮಂತ್ರಿಯವರ ವಿರುದ್ಧವೂ ಕೂಡ ವ್ಯಂಗ್ಯಾಸ್ತ್ರದ ಶಬ್ದವನ್ನ ಬಳಸಿದ್ರು. ಅಂದರೆ ಇದೀಗ ಬಹಿರಂಗ ಕದನಕ್ಕೆ ನಾವು ಸಜ್ಜು ಎನ್ನುವ ಒಂದು ಸಂದೇಶ ಇವತ್ತು DKಶಿ ಪಾಳೆಯದಿಂದ ರವಾನೆಯಾಗಿದ್ದು ಮತ್ತೊಂದು ಡೆವಲಪ್ಮೆಂಟ್. ಈ ಎಲ್ಲ ವಿದ್ಯಮಾನದ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ನನಗೆ ಗೊತ್ತಿಲ್ಲ, ಅವರಷ್ಟು ತಿಳುವಳಿಕೆ ದೊಡ್ಡವರು ನಾವಲ್ಲ, ಗೊತ್ತಾಯ್ತಲ್ಲ. ಅವ್ರೇನು ಹೇಳ್ತಾರೆ ಅದೇ ವೇದವಾಕ್ಯ. ಇಕ್ಬಾಲ್ ಅವ್ರು ಹೇಳಿರೋದು ತಪ್ಪೇನಿಲ್ಲ, ಎಲ್ರಿಗೂ ಒಂದೇ ಪಾಲಿಸಿ ಇರಬೇಕು. ಅಂದರೆ ಅವರೇ ಹೈಕಮಾಂಡ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ಗೆಳೆಯರೆ, ಕರ್ನಾಟಕ ರಾಜಕಾರಣ ಹಲವು ದಿಕ್ಕಲ್ಲಿ ತನ್ನ ಬಾಹುಗಳನ್ನು ಚಾಚ್ತಾ ಇದೆ. ದೆಹಲಿಯಲ್ಲಿ ಬೀಡ್ಬಿಟ್ಟಂತಹ DCM DK ಶಿವಕುಮಾರ್ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರು. ಕರ್ನಾಟಕ ರಾಜಕಾರಣದ ಬಗ್ಗೆ ಚರ್ಚೆ ನಡೆಸಿದ್ರು. ಈ ಚರ್ಚೆಯ ಬಳಿಕ ಅವರು ತುಂಬಾ ಖುಷಿಯಾಗಿದ್ರು, ಖುಷಿಯಾಗಿ ಮಾತಾಡಿದ್ರು. ಹಾಗಾದ್ರೆ ಪ್ರಿಯಾಂಕಾ ಗಾಂಧಿಯವರು ಈ ಚರ್ಚೆಯ ವೇಳೆ ಅವರಿಗೆ ಕೊಟ್ಟ ಸುಳಿವೇನು? ಪ್ರಿಯಾಂಕಾ ಗಾಂಧಿಯವರು ಈ ಚರ್ಚೆಯ ಸಂದರ್ಭದಲ್ಲಿ DK ಶಿವಕುಮಾರ್ ಅವರಿಗೆ ಕೊಟ್ಟ ಸಂದೇಶ ಏನು? ಇದು ಸಾಕಷ್ಟು ಊಹಾಪೋಹಕ್ಕೂ ಕೂಡ ಕಾರಣ ಆಯಿತು. ಇದು ಸಾಕಷ್ಟು ಚರ್ಚೆ ಆಗ್ತಿರುವ ಈ ಹೊತ್ತಲ್ಲೇ ಹೆಚ್ಚಿನ ವಿವರವನ್ನು ಕೊಡೋದಕ್ಕೆ DKಶಿ ನಿರಾಕರಿಸಿದ್ರು. ಸೂಕ್ಷ್ಮವಾಗಿ ಮಾತಾಡಿದ್ರು. ಕಾಲ ಉತ್ತರ ಕೊಡುತ್ತೆ, ನಾನು ಮತ್ತು CM ನಡುವೆ ಏನು ಮಾತುಕತೆ ಆಗಿದೆ ನಮಗೆ ಗೊತ್ತು ಅಂತ ಇಷ್ಟು ಮಾತ್ರ ಚುಟುಕಾಗಿ ಖುಷಿಯಾಗಿ ಹೇಳಿದ್ರು. ಆ ಪ್ರತಿಕ್ರಿಯೆ ನೋಡೋಣ. ಭರವಸೆ ಇದೆ ಅಂತ ಹೇಳಿದ್ದಾರೆ. ಮತ್ತೆ ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ನಾನೇನು ನಾವೇನ್ ಮಾತಾಡಿದೀವಿ ಅನ್ನೋದು ನಮ್ಗೆ ಮಾತ್ರ ಗೊತ್ತು ಅಂತ ಹೇಳಿದೀನಿ. ಪ್ರತಿ ಬಾರಿಯೂ ಕೂಡ ಕಾಲ ಉತ್ತರ ಕೊಡುತ್ತೆ ಅಂತ ತಾವು ಹೇಳ್ತೀರಿ, ಸುರೇಶ್ ಅವರು ಹೇಳ್ತಾರೆ. ಆ ಕಾಲ ಯಾವಾಗ ಬರುತ್ತೆ ಅಂತ ಟೈಮ್ ನಾವು ಕೇಳ್ತೀನಿ. ಇದು ಹೀಗಾದ್ರೆ ಇತ್ತ ಬೆಂಗಳೂರಲ್ಲಿ CM ಗರಂ ಆಗಿರೋ ಮೂಡಲ್ಲಿ ಬಂದ್ರು. ಈ ಅಧಿಕಾರ ಹಂಚಿಕೆಯ ಪ್ರಶ್ನೆ ಕೇಳ್ತಿದ್ದ ಹಾಗೇನೆ ಬೇರೆ ಕೆಲಸ ಇಲ್ವಾ, 3 ತಿಂಗಳಿಂದ ಇದೇ ಆಯ್ತು ಅಂತ ಹೇಳಿ ನಡೆದು ಹೋದ್ರು. ಅದರ ಪ್ರತಿಕ್ರಿಯೆ ಕೂಡ ನೋಡೋಣ. ನೋಡ್ತಾರಂತೆ ಸರ್, ನಿಮ್ ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತೆ ಸರ್. ಹೇಳ್ಬೇಡಿ, ದಯಮಾಡಿ ಹೈಕಮಾಂಡ್ ಅವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನ ಏನ್ ಮಾಡ್ತಾರೆ ಅವ್ರ ನಡ್ಕೊಳ್ಳೋದು. ಸರಿ ಹೇಳೋದು ನಾನು. DKಶಿ ಖುಷ್, ಇತ್ತ CM ಗರಂ. ಬಹುಶಃ ಅವರಿಗೆ ಪ್ರಶ್ನೆಗಳನ್ನ ಕೇಳಿ ಪ್ರಶ್ನೆಗಳನ್ನ ನೋಡಿ ಬೇಸರದಿಂದ ಆಕ್ರೋಶ ಹೊರಚೆಲ್ಲಿರಬಹುದು ಅಂತ ನನ್ನ ಭಾವನೆ. ಅಥವಾ ಅವರು ಏರು ಧ್ವನಿನಲ್ಲಿ ಮಾತಾಡೋದು, ಸಿಟ್ಟು ಮಾತಾಡೋದು ಇದು ಕೂಡ ಹೊಸದೇನಲ್ಲ. ಸಹಜವಾಗಿ ಪದೇ ಈ ಪ್ರಶ್ನೆಯನ್ನ ಕೇಳಿ ಸಿಟ್ಟಾಗಿರ್ಬೋದು, ಅಥವಾ ಬೇರೆ ಏನಾದರೂ ಕಾರಣ ಇದ್ರೂ ಅದು ಬರುವ ದಿನಗಳಲ್ಲಿ ಗೊತ್ತಾಗುತ್ತೆ. ಇದು ಒಂದು ಚಿತ್ರಣ. ಇನ್ನೊಂದು ಮುಖ್ಯ ಚಿತ್ರಣ ಏನು ಅಂತಂದ್ರೆ, DKಶಿ ಸಹೋದರ DK ಸುರೇಶ್ ಅಕ್ಷರಶಃ ಬಹಿರಂಗ ಕದನ ಘೋಷಣೆ ಮಾಡಿದ್ರು ಅಂತ ನಾವು ನೇರವಾಗಿ ಹೇಳ್ಬೋದೇನು. ಇಲ್ಲಿಯವರೆಗೆ ಅವರು ಬ್ಯಾಲೆನ್ಸಿಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಆದರೆ ಇವತ್ತು ಯತೀಂದ್ರ ವಿರುದ್ಧ ಅಟ್ಯಾಕ್ ಮಾಡಿದ್ರು. ಯತೀಂದ್ರ ಅವರ ಇತ್ತೀಚಿನ ಹೇಳಿಕೆಯನ್ನ ಉಲ್ಲೇಖಿಸಿ ಅಲ್ಲಿ ಇಕ್ಬಾಲ್ ಅಹಮದ್ ಅವರಿಗೆ ನೋಟಿಸ್ ಕೊಡಬೇಕು ಅನ್ನುವ ಹೇಳಿಕೆಯನ್ನ ಪ್ರಸ್ತಾಪ ಮಾಡಿದಾಗ, ಹೌದು ಅವ್ರು ಹೇಳೋದು ಸರಿ ಇದೆ ಅಂತ ಹೇಳಿ ಪರೋಕ್ಷವಾಗಿ ಯತೀಂದ್ರ ಅವರಿಗೆ ನೋಟಿಸ್ ಕೊಡಬೇಕಾಗುತ್ತೆ ಅನ್ನುವ ಮಟ್ಟಿಗೆ DK ಸುರೇಶ್ ಮಾತಾಡಿದ್ದು ಇವತ್ತಿನ ಒಂದು ವಿಶೇಷ. ಅವರೇ ಹೈಕಮಾಂಡು, ಯತೀಂದ್ರ ಅವರೇ ಹೈಕಮಾಂಡು, ಇನ್ನು ಅವರಿಗೆ ನೋಟಿಸ್ ಕೊಡಕ್ಕೆ ಸಾಧ್ಯವಾ ಅನ್ನುವ ಮಟ್ಟಿಗೆ ನೇರವಾಗಿ ಮಾತಾಡಿದ್ದು, ಚುಚ್ಚಿದ್ದು ಇವತ್ತಿನ ಮತ್ತೊಂದು ವಿಶೇಷ. ಅಂಥದ್ದೊಂದು ಪ್ರತಿಕ್ರಿಯೆ ನೋಡೋಣ ಬನ್ನಿ. ನನಗೆ ಗೊತ್ತಿಲ್ಲ, ಅವರಷ್ಟು ತಿಳುವಳಿಕೆ ದೊಡ್ಡವರು ನಾವಲ್ಲ,
ಗೊತ್ತಾಯ್ತಲ್ಲ, ಅವ್ರೇನು ಹೇಳ್ತಾರೆ ಅದೇ ವೇದವಾಕ್ಯ. ಇಕ್ಬಾಲ್ ಅವ್ರು ಹೇಳಿರೋದು ತಪ್ಪೇನಿಲ್ಲ, ಎಲ್ರಿಗೂ ಒಂದೇ ಪಾಲಿಸಿ ಇರಬೇಕು. ಆದರೆ ಅವರೇ ಹೈಕಮಾಂಡ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ಈ ಒಂದು ವ್ಯಂಗ್ಯಾಸ್ತ್ರ ಪ್ರಯೋಗ ಇಷ್ಟಕ್ಕೆ ನಿಲ್ಲಿಲ್ಲ, ಅದು ಒಂದು ಹಂತದಲ್ಲಿ ಮುಖ್ಯಮಂತ್ರಿ ವಿರುದ್ಧವೂ ತಿರುಗಿತು. ಮುಖ್ಯಮಂತ್ರಿಯವರು ಈಗಲೂ ಕೊಟ್ಟ ಮಾತನ್ನು ಉಳಿಸ್ಕೋತಾರೆ ಎನ್ನುವ ನಂಬಿಕೆ ಇದೆ, ಈಗಲೂ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಇದೆ ಅಂತ ಹೇಳುವುದರ ಮೂಲಕ ಸಿಎಂ ಮಾತು ಕೊಟ್ಟಿದ್ರು ಅನ್ನೋದನ್ನ ಮತ್ತೆ DK ಸುರೇಶ್ ಅಸರ್ಟೈನ್ ಮಾಡಿದ್ರು, ಅದನ್ನ ಖಚಿತಪಡಿಸಿದ್ರು. ಜೊತೆಗೆ ವ್ಯಂಗ್ಯಾಸ್ತ್ರ ಬಳಸಿ ಹೊರಗಿಂದ ಬಂದವರಿಗೆ ಇಲ್ಲಿ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಕೊಡುವುದು, ಅಧಿಕಾರ ಕೊಡುವುದು, ಸರ್ವ ಜನಾಂಗದ ಸರ್ವ ಪಕ್ಷಗಳ ನಮ್ಮ ಪಕ್ಷ, ಅವ್ರನ್ನೆಲ್ಲ ಸಿಎಂ ವಿಶ್ವಾಸಕ್ಕೆ ತಗೋತಿದ್ದಾರೆ ಅಂತ ವ್ಯಂಗ್ಯದ ಮೊನಚಿನಿಂದ ಚುಚ್ಚಿದ್ರು. ಆ ಪ್ರತಿಕ್ರಿಯೆ ಕೂಡ ನೋಡೋಣ ಬನ್ನಿ. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಹಿಂಗಲ್ಲಪ್ಪ, ಸ್ವಲ್ಪ ಕೇಳಿಲಿ, ಈಗ ನಮ್ಮ ಸರ್ಕಾರ ಎಲ್ರನ್ನೂ ಜೊತೆಲಿ ತಗೊಂಡು ಹೋಗ್ಬೇಕಲ್ಲ, ಹಾಗಾಗಿ ಕೊಟ್ಟಿರ್ಬೋದು, ಅದರಲ್ಲೇನು ತಪ್ಪೇನಿಲ್ಲ. ಕರೆಕ್ಟ್ ಅಣ್ಣ. ಈಗ ಸ್ವಲ್ಪ ಕೇಳಿಲಿ, ನಮ್ದು ಸರ್ವಧರ್ಮ ಪಾಲಿಸಿ ಅಲ್ಲಪ್ಪ, ನಮ್ದು ಸರ್ವಧರ್ಮ ಸರ್ವ ಪಕ್ಷ ಎಲ್ಲರೂ ಇರ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿಯವರು ಇದ್ದಾರೆ, ದಳದವರು ಇದ್ದಾರೆ, BSP ಅವರು ಇದ್ದಾರೆ, BJP ಅವರು ಇದ್ದಾರೆ, ಎಲ್ಲಾ ಪಾರ್ಟಿಯವರು, ಜನತಾ ಪಕ್ಷದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರನ್ನೂ ನಾವು ಜೊತೆಲಿ ತಗೊಂಡೋಗೋದೇ ನಮ್ಮ ಗುರಿ. ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ನಮ್ಮಲ್ಲಿ, ಅವ್ರಿಗೆ ಫಸ್ಟ್ ಪ್ರಿಯಾರಿಟಿನೇ ನಮ್ಗೆ. ಅವ್ರಿಗೆ ಕಾಂಗ್ರೆಸ್ಸಿಗರು ನೆಕ್ಸ್ಟು, ಹೊರಗಡೆಯಿಂದ ಬಂದವ್ರಿಗೆ ಫಸ್ಟು. ಅತಿಥಿಗಳನ್ನ ಗೌರವಿಸೋದೇ ಕಾಂಗ್ರೆಸ್ ಪಕ್ಷದ ಗುರಿ. ಅಂದ್ರೆ ಇದೀಗ DKC ಬಣ ಬಹಿರಂಗ ಕದನಕ್ಕೆ ಸಜ್ಜಾಗ್ತಿರೋದು ನಮಗೆ ಗೊತ್ತಾಗುತ್ತೆ. ಅಂದ್ರೆ ಎಲ್ಲೋ ಇದರ ಜೊತೆಗೆ ಮೂಲ ಕಾಂಗ್ರೆಸ್ಸಿಗರನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ, ವಲಸೆ ಬಂದ ಜನರಿಗೆ ಇಲ್ಲಿ ಮಣೆ ಹಾಕಲಾಗ್ತಿದೆ ಅನ್ನುವ ಒಂದು ವಿಶೇಷವಾದಂತಹ ಪಾಯಿಂಟ್ ಅನ್ನು ಕೂಡ ಇವತ್ತು DK ಸುರೇಶ್ ಅವರು ಎತ್ತಿರೋದ್ರಿಂದ ಬಿಕ್ಕಟ್ಟು, ಕಾಂಗ್ರೆಸ್ಸಿನ ಬಿಕ್ಕಟ್ಟು ಉಲ್ಬಣಗೊಳ್ಳುವ ಸಂದೇಶ ಹೈಕಮಾಂಡಿಗೆ ರವಾನೆ ಆಗ್ತಿದೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡದೆ ಹೋದರೆ ಇಲ್ಲಿ ಜಟಾಪಟಿ ನಡೆಯುವುದು ಖಚಿತ. ಇದರ ನಡುವೆ ಶಾಸಕರ ಒಂದು ದಂಡು, ಅದರಲ್ಲೂ ಸಿಎಂ ಬೆಂಬಲಿಗ ಶಾಸಕರ ದಂಡು, ಸುಮಾರು 20ಕ್ಕೂ ಹೆಚ್ಚು ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಿರೋದು ಮತ್ತಷ್ಟು ಚರ್ಚೆಗೆ ಗುರಿಯಾಗ್ತಿದೆ. ಇದು ಇವತ್ತಿನ ಒಟ್ಟಾರೆ ಚಿತ್ರಣ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.